ಫ್ರೆಂಡ್ಸ್, ನನ್ನ ಎಪಿಸೋಡ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಅನುಷಾ ಮತ್ತೆ ಸುರೇಶ್ ಅವರನ್ನ ಟಾರ್ಗೆಟ್ ಮಾಡಿದ್ರು ಅಂತ ಎಷ್ಟು ಜನಕ್ಕೆ ಅನಿಸ್ತು. ನನ್ನ ಎಪಿಸೋಡ್ ಅಲ್ಲಿ ಮಾತ್ರ ಅವರಿಬ್ರು ಸೂಪರ್ 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 ಅಂತ ಹೇಳ್ಬೋದು. ಸರಿಯಾಗಿ ಇಡೀ ಹೌಸ್ಗೆಲ್ಲ ಟಾಂಗ್ ಅನ್ನ ಕೊಟ್ರು ಅಂತಂದ್ರೆ ತಪ್ಪಾಗೋದಿಲ್ಲ. ತ್ರಿವಿಕ್ರಮ್ ನಿಜವಾಗ್ಲೂ ನಾನೇನೋ ಅನ್ಕೊಂಡಿದ್ದೆ ಗುರು, ಮನುಷ್ಯ ಮಾತ್ರ ಹೊರಟ, ಆದ್ರೆ ಮನಸ್ಸು ಮಾತ್ರ ತುಂಬಾ ಸಾಫ್ಟ್ ಗುರು, ಪ್ಯೂರ್ ಹಾರ್ಟೆಡ್ ಪರ್ಸನ್ ಅಂತ ನನ್ಗನಿಸ್ತು. ಯಾಕೆ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಗೌತಮಿ ಅವರನ್ನ ನೋಡಿದ್ರೆ ಫೇಕೋ ಬ್ಯಹ ಅಂತ ನನ್ಗನಿಸ್ತಾ ಇದೆ. ನಿಜವಾಗ್ಲೂ ಫೇಕ್ ಅಂತಾನೆ ಅನಿಸ್ತಾ ಇದೆ. ಅನುಷಾ ಅವರು ಕರೆಕ್ಟ್ ಆಗಿ ಹೇಳಿದ್ರು ಅಂತ ಅನ್ಕೋಬಹುದು. ಮೋಕ್ಷಿತ್ ಅವರು ಕೆಟ್ಟ ಮೇಲೆ ಬುದ್ಧಿ ಬಂದಿದೆ ಅನ್ಕೋಬಹುದು. ನಿಜವಾಗ್ಲೂ ಇವಾಗ ಮೋಕ್ಷಿತ್ ಅವರು ಸ್ಮಾರ್ಟ್ ಗೇಮ್, ಥಿಂಕಿಂಗ್ ಗೇಮ್ ಅನ್ನ ಶುರು ಮಾಡಿದ್ದಾರೆ ಅಂತ ನನಗನ್ನಿಸ್ತು. ನಾಮಿನೇಷನ್ಸ್ ಅಲ್ಲಿ ಎಲ್ಲ ಸಿಲ್ಲಿಯಾಗಿ ತುಪ್ಪ ಸಿರಿಜನ್ಗಳನ್ನ ಕೊಟ್ಕೊಂಡ್ರು. ಟಾಸ್ಕ್ ಅಲ್ಲಿ ಕೊನೆ ಟಾಸ್ಕ್ ಅಲ್ಲಿ ಬಂದಾಗ ಧರ್ಮಣ್ಣ ಮತ್ತೆ ಸುರೇಶ್ ಅಣ್ಣ ಅವ್ರ ಟೀಮ್ ಇಬ್ಬರು ಜೋಡಿಗಳು ಕೂಡ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂತ ನನ್ನ ಅಭಿಪ್ರಾಯ. ಧರ್ಮ ಮತ್ತೆ ಅನುಷಾ ಅವರ ನಡುವೆ ಇಬ್ಬರ ಜಗಳನಲ್ಲಿ ಯಾರು ಸರಿ ಯಾರು ತಪ್ಪು ಓವರ್ ಆಲ್ ಆಗಿ ಡೀಟೇಲ್ಡ್ ಆಗಿ ಮಾತಾಡ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಮೊದಲಿಗೆ ನನ್ನದು ಕಂಟಿನ್ಯೂ ಆಗ್ತಾ ಇರುತ್ತೆ. ನಾಮಿನೇಷನ್ ಆಗ್ತಾ ಇತ್ತು, ಅದೇ ಕಂಟಿನ್ಯೂ ಆಗುತ್ತೆ. ಒಳ್ಳೆ ರೋಲೆಕ್ಸ್ BGM ಹಾಕ್ಬಿಟ್ಟು ರೀಕ್ಯಾಪ್ ಅನ್ನ ಹಾಕಿ ಕಂಟಿನ್ಯೂ ಮಾಡ್ತಾರೆ ಬಿಗ್ ಬಾಸ್ ಅವರು. ಸಖತ್ತಾಗಿತ್ತು ರೋಲೆಕ್ಸ್ BGM ಅಂತೂ. ಒಂದು ಜೋಡಿಯನ್ನ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡಬೇಕು ಅಂತ ಹೇಳಿರ್ತಾರೆ. ಇದರಲ್ಲಿ ಏಕಾಭಿಪ್ರಾಯ ಅಂದ್ರೆ ಒಮ್ಮತದಿಂದ ಒಪ್ಕೊಂಡು ನಾಮಿನೇಟ್ ಮಾಡಬೇಕು ಅಂತ ಹೇಳಿರ್ತಾರೆ. ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಬಟ್ ಡಿಸ್ಕಷನ್ ಮಾಡ್ಬೇಕಾದ್ರೆ ನಾನು ನೆನ್ನೆನೇ ಹೇಳಿದ್ದೆ ರಿವ್ಯೂನಲ್ಲಿ, ಕ್ಲಿಯರ್ ಕಟ್ ಟಾರ್ಗೆಟ್ ಅವ್ರಿಬ್ರೆ, ಅನುಷಾ ಮತ್ತೆ ಸುರೇಶ್ ಅಣ್ಣನೇ ಟಾರ್ಗೆಟ್ ಅಂತ ಹೇಳಿದ್ದೆ. ಅದೇ ರೀತಿನೇ ಆಯ್ತು. ಏನ್ ಗುರು, ರೀಸನ್ಸೇ ಇಲ್ಲ ಗುರು, ಸುಮ್ಮನೆ ಸಿಲ್ಲಿಯಾಗಿ ತಗೊಂಡ್ಬಂದು ಈಸಿಯಾಗಿ ಟಾರ್ಗೆಟ್ ಮಾಡಿದ್ರು ಅಂತ ಅವ್ರಿಗೆ ನನಗೆ ಅನಿಸ್ತು. ಬರೀ ಒಂದೇ ಒಂದು ಏನೋ ಮಾತು ಸರಿ ಇಲ್ಲ, ಬಿಹೇವಿಯರ್ ಸರಿ ಇಲ್ಲ. ಅವ್ರು ಪ್ಲಾನಿಂಗ್ ಮಾಡ್ಕೊಂಡಿದ್ದೆ ಅದೇ ತರ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅವ್ರನ್ನ ಮಾಡ್ಬೇಕು ಅಂತ. ಅನುಷ್ ಅವ್ರು ಬಂದ ಹೌಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ. ಈ ಮೂರು ಇದನ್ನ ಇಟ್ಕೊಂಡು ಒಂದ್ ಕಡೆಯಿಂದ ಎಲ್ಲರೂ ಅದನ್ನೇ ಪಾಯಿಂಟ್ ಹೇಳ್ತಾರೆ ಗುರು. ನಿಜವಾಗ್ಲೂ ಇಲ್ಲಿ ಅನುಷ್ ಅವ್ರು ಕೇಳಿದ್ದಾಗಿರ್ಬೋದು, ಇಲ್ಲ ಸುರೇಶ್ ಅಣ್ಣ ಕೇಳಿದ್ದಾಗಿರ್ಬೋದು, 100% ಸತ್ಯ ಗುರು. ಪ್ರತಿಯೊಂದಕ್ಕೂ ಅವ್ರ ಇಬ್ರೇನ ಟಾರ್ಗೆಟ್. ನೀವೇ ಯೋಚನೆ ಮಾಡಿ. ಒಂದ್ ಬ್ಯಾಡ್ ರೋಸ್ ಕೊಡ್ಬೇಕಂದ್ರೂ ಅವ್ರೆ, ಕಳಪೆ ಕೊಡ್ಬೇಕಂದ್ರೂ ಅವ್ರೆ, ನಾಮಿನೇಟ್ ಮಾಡ್ಬೇಕಂದ್ರೂ ಅವ್ರೆ, ಎಲ್ಲದಕ್ಕೂ ಅವ್ರೇನಾ, ಬೇರೆ ಇನ್ಯಾರು ಇಲ್ವಾ ಹೌಸ್ ಅಲ್ಲಿ? ನಿಜವಾಗ್ಲು ಆ ಕಡೆ ಧರ್ಮಣ್ಣ ನೋಡಿದ್ರೆ ಧರ್ಮಣ್ಣ ಕೂಡ ಇವ್ರ ಮೇಲೆ ಬರ್ತಾರೆ, ಬಂದು ಹೇಳ್ತಾರೆ ಅನುಷ್ ಅವರು ಇನ್ನೂ ಅಗ್ರೆಷನ್ ಇಲ್ಲ, ಇನ್ನೂ ಅವರು ಪ್ರೂವ್ ಮಾಡ್ಕೋಬೇಕು. ನಿಜವಾಗ್ಲು ಧರ್ಮಣ್ಣ ಮತ್ತೆ ಅನುಷ್ ಅವ್ರ ಇಬ್ಬರಿಗೂ ಹೋಲಿಕೆ ಮಾಡ್ಕೊಂಡ್ರೆ ಅನುಷ್ ಅವರೇ ಬೆಟರ್ ಆಗಿದ್ದಾರೆ ಅಂತ ನನ್ನ ಒಪಿನಿಯನ್. ಎಲ್ಲಿ ಬೇಕೋ ಅಲ್ಲಿ ಮಾತಾಡ್ತಾ ಇದ್ದಾರೆ, ಎಷ್ಟು ಬೇಕೋ ಅಷ್ಟು ಮಾತಾಡ್ತಾ ಇದ್ದಾರೆ. ಅನ್ನೆಸೆಸರಿ ಮಾತಾಡಕ್ ಹೋಗೋದಿಲ್ಲ ಅವರು. ನಿಜವಾಗ್ಲು ಧರ್ಮಣ್ಣ ಮಾತಾಡ್ಬಾರ್ದಾಗಿತ್ತು, ಬಟ್ ಮಾತಾಡಿದ್ರು. ಇವ್ರು ಹರ್ಟ್ ಆಗ್ಬಿಟ್ರು, ಅಷ್ಟಕ್ಕೆ ಹರ್ಟ್ ಆದ್ರು. ಅವ್ರಿಬ್ರಿಗೂ ಅಲ್ಲಿಂದ ಬೆಂಕಿ ಅನ್ನೋದು ಶುರುವಾಯ್ತು. ಮತ್ತೆ ಇವ್ರು ನೋಡ್ಕೊಂಡು ಮತ್ತೆ ಆ ಕಡೆಯಿಂದ ರಿವರ್ಸ್ ಬಂದು ಅವ್ರನ್ನೇ ನಾಮಿನೇಟ್ ಮಾಡೋದಕ್ಕೆ ಇದ್ ಮಾಡ್ತಾರೆ. ಬಟ್ ಆದ್ರೆ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರ್ಬೇಕಲ್ವಾ? ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರಲ್ಲ. ಓವರ್ ಆಲ್ ಆಗಿ ಎಲ್ಲ ಇದ್ ಮಾಡ್ಕೊಂಡು 5 ಟೀಮು ಇದ್ ಮಾಡ್ಕೊಂಡು ಇವ್ರಿಗೆ ಇದ್ ಮಾಡ್ತಾರೆ. ಯಾರಿಗೆ? ಗೋಲ್ಡ್ ಸುರೇಶ್ ಮತ್ತೆ ಅನುಷಾ ಅವ್ರಿಗೆ. ಬಟ್ ಆದ್ರೆ ಅವ್ರು ಒಪ್ಕೊಳ್ಳಲ್ಲ. ಬಿಗ್ ಬಾಸ್ ಹೇಳ್ತಾರೆ ನಾವು ಕೊಡೋ ಪಾಯಿಂಟ್ಸ್ ಅನ್ನ ನಾವು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ಸರಿಯಾಗಿ ರೀಸನ್ಸೇ ಇಲ್ಲ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಅನುಷಾ ಮತ್ತೆ ಸುರೇಶ್ ಅಣ್ಣ ಇಬ್ರು ಮಾತಾಡ್ತಾ ಇದ್ರೆ ಒಬ್ಬರು ಕೂಡ ಒಂದು ಪಾಯಿಂಟ್ ಟ್ಯಾಕಲ್ ಮಾಡೋದಕ್ಕೆ ಅವ್ರ ಹತ್ರ ಇಲ್ಲ. ಕರೆಕ್ಟ್ ಆಗಿ ಟ್ಯಾಕಲ್ ಮಾಡಿದ್ರು, ಸೂಪರ್ ಆಗಿ ಟ್ಯಾಕಲ್ ಮಾಡಿದ್ರು. ಅನುಷಾ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿ ಮಾತಾಡಿದ್ರು. ನಿಜವಾಗ್ಲು ಇವತ್ತು ಎಷ್ಟು ಹೇಳಿದ್ರು ಕೂಡ, ಎಷ್ಟು ಹೊಗಳಿದ್ರು ಕೂಡ ಅನುಷಾ ಅವ್ರಿಗೆ ಕಡಿಮೆನೆ. ನಿಜವಾಗ್ಲು ಹ್ಯಾಟ್ಸ್ ಆಫ್ ಗುರು. ಹೌಸ್ ಅಲ್ಲಿ ಇರ್ತಕ್ಕಂಥ ಕಂಟೆಸ್ಟೆಂಟ್ಸ್ ಎಲ್ಲ ಸೇರಿ ಸಿಂಪಲ್ ಆಗಿ ಈಸಿಯಾಗಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸುರೇಶ್ ಅಣ್ಣ ಮತ್ತೆ ಅನುಷಾ ಅವರು ಇಬ್ಬರನ್ನು ಕೂಡ ಅವರೇ ಐಪ್ ಕೊಟ್ಟು ಮೇಲೆ ಏರಿಸ್ತಾ ಇದ್ದಾರೆ ಅಷ್ಟೇ. ಮಕ್ಕಳ ಮೇಲೆ ಹೇಳ್ತಾರೆ ರೀ ಗೌತಮ್ ಯು ಆರ್ ಫೇಕ್ ಅಂತ. ನಿಜ ನನ್ಗ ಸಖತ್ತಾಗಿ ಆ ತರ ಡೈರೆಕ್ಟ್ ಆಗಿ ಹೇಳೋದು ಇಷ್ಟ. ಯಾರೇ ಆಗೋಗಿರ್ಲಿ ಆ ತರ ಡೈರೆಕ್ಟ್ ಆಗಿ ಹೇಳ್ತಾರಲ್ವಾ, ಹಿಂದೆ ಮಾತಾಡ್ದಿರಾ ಬಂದು ಡೈರೆಕ್ಟ್ ಆಗಿ ಮುಂದೆ ಮಾತಾಡ್ತಾರಲ್ವಾ, ಸರಿನಾ ತಪ್ಪು? ನಿಜವಾಗ್ಲೂ ಅನುಷಾ ಅವರು ಸೂಪರ್ ಅಂತ ಹೇಳ್ಬೋದು. ಎಷ್ಟು ಮಾತಾಡಿದ್ರು ಕಡಿಮೆನೆ ಅನುಷಾ ಅವ್ರ ಬಗ್ಗೆ. ನಿಜವಾಗ್ಲೂ ಓವರ್ ಆಲ್ ಆಗಿ ಎಲ್ಲ ಇದ್ ಮಾಡ್ಕೊಂಡ್ ಬಂದು ಮತ್ತೆ ಎಲ್ಲ ಆದ್ಮೇಲೆ ಬಿಗ್ ಬಾಸ್ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ, ಇಲ್ಲಪ್ಪ ಯಾರು ಏಕಾಭಿಪ್ರಾಯ ಒಮ್ಮತಕ್ಕೆ ಬರದೇ ಇರುವ ಕಾರಣ ಹೈಯೆಸ್ಟ್ ವೋಟ್ಗಳು ಬಂದಿರೋದು ಇವ್ರನ್ನ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡ್ತೀವಿ ಅಂತ. ಆಬ್ವಿಯಸ್ಲಿ ನಾಮಿನೇಟ್ ಆದ್ಮೇಲೆ ಡೈರೆಕ್ಟ್ ಆಗಿ ಅವ್ರಿಗೆ ಬೇಜಾರಾಗಿ ಆಗುತ್ತೆ. ಧರ್ಮಣ್ಣ ಬರ್ತಾರೆ, ಕನ್ಸಲ್ಟೇಷನ್ ಮಾಡ್ಕೊಂಡು ಎಲ್ಲ ಇದ್ ಮಾಡ್ಕೊಳ್ಳೋಣ ಅಂತ ಬರ್ತಾರೆ. ಬಟ್ ಆದ್ರೆ ಏನಾಗುತ್ತೆ, ಇಲ್ಲಿ ಅನುಷ್ ಅವರು ಅದನ್ನ ತಗೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ನೆನ್ನೆನೇ ಹೇಳಿರ್ತಾರೆ, ಬೀಯಿಂಗ್ ಎ ಹೀರೋ, ನೀವು ಬೇರೆ ಯಾರನ್ನ ಹೀರೋ ಮಾಡಕ್ ಹೋಗ್ಬೇಡಿ ಹಂಗೆ ಹಿಂಗೆ ಅಂತ.
ಈ ಸ್ಟ್ರಾಟಜಿ ಏನಾದ್ರು ಉಪಯೋಗಿಸಿದ್ರೆ ಅನುಷ್ ಅವ್ರು ನನಗೆ ಗೊತ್ತಿಲ್ಲ. ಅವ್ರಿಬ್ರು ಇದು ಮಾಡ್ಕೊಂಡು ಅವ್ರು ಸ್ವಲ್ಪ ಸ್ಕ್ರೀನ್ ಪೇಸ್ ಬರುತ್ತಾ ಅಂತ ನೋಡಿದ್ರೆ ನನಗೆ ಗೊತ್ತಿಲ್ಲ. ಬಟ್ ಅನುಷ್ ಅವರಂತೂ ನನ್ಗನ್ಸಿದೇನಪ್ಪ ಅಂತಂದ್ರೆ ಜೆನ್ಯೂನ್ ಆಗಿ ಮಾತಾಡಿದ್ರು ಅಂತ ನನ್ಗನ್ನಿಸ್ತು. ಆ ತರ ಸ್ಕ್ರೀನ್ ಪೇಸ್ಗೋಸ್ಕರ ಇದು ಮಾಡ್ಲಿಲ್ಲ, ಸ್ವಲ್ಪ ಜಾಸ್ತಿನೇ ರಿಯಾಕ್ಟ್ ಮಾಡಿದ್ರು ಅಂತ ಅನಿಸ್ತು. ಬಟ್ ಆದ್ರೆ ಅವರು ರಿಯಾಕ್ಟ್ ಮಾಡಿದ್ರಲ್ಲಿ ನ್ಯಾಯ ಇದೆ ಅಂತ ನನ್ಗನ್ನಿಸ್ತು. ನಿಮ್ಗೇನ್ ಅನಿಸ್ತು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಬಟ್ ಓವರ್ ಆಲ್ ಆಗಿ ಸ್ವಲ್ಪ ಬೇಜಾರಾಗಿ ಈಚೆ ಬಂದಿರ್ತಾರೆ. ಇಲ್ಲಿಂದ ಬಂದು ತ್ರಿವಿಕ್ರಮ್ ಅಣ್ಣ ಎಂಟ್ರಿ ಆಗ್ತಾರೆ. ನಿಜವಾಗ್ಲೂ ಸೂಪರ್ ಅಂತ ಹೇಳ್ಬೋದು ತ್ರಿವಿಕ್ರಮ್ ಅವ್ರಿಗೆ. ನಾನು ಮನುಷ್ಯ ಫುಲ್ ಹೊರಟಾದ್ರು, ಬಟ್ ಮನ್ಸು ಹೆಂಗೆ ಅಂತ ನಾನು ಅರ್ಥ ಮಾಡ್ಕೊಂಡಿಲ್ಲ ನಿಜವಾಗ್ಲೂ ತ್ರಿವಿಕ್ರಮ್ ಅವ್ರ ಬಗ್ಗೆ. ನೆನ್ನೆ ನೋಡಿದಾಗ ನನಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಯ್ತು ಗುರು. ಒಂದ್ ಕಡೆಯಿಂದ ಕ್ಲೀನ್ ಆಗಿ ಧರ್ಮ ಅವ್ರಿಗೆ ಹೇಳ್ತಾರೆ, ಇಲ್ಲ ಫಸ್ಟ್ ನೀವು ಮಾತಾಡಿ, ನೀವು ಮಿಸ್ಟೇಕ್ ಮಾಡಿದ್ದು, ಅವ್ರು ತಗೊಂಡಿಲ್ಲ ನಿಮ್ಮ ಹೆಸರನ್ನ, ನೀವೇ ಮಿಸ್ಟೇಕ್ ಮಾಡಿದ್ದು ಅಂತ ಕ್ಲಿಯರ್ ಕಟ್ ಆಗಿ ಧರ್ಮಣ್ಣ ಅವ್ರಿಗೆ ಹೇಳ್ತಾರೆ. ಬಟ್ ಈ ಕಡೆ ಬಂದ್ಬಿಟ್ಟು ಅನುಷ್ ಅವ್ರಿಗೆ ಮತ್ತೆ ಸುರೇಶ್ ಅವ್ರಿಗೆ ಇಡೀ ಹೌಸ್ ಅವ್ರನ್ನ ಇದು ಮಾಡಿದ್ರು ಕೂಡ ಬಂದು ಒಂದು ವ್ಯಕ್ತಿ ಯಾರಾದ್ರೂ ಅವ್ರಿಗೆ ಮಾರಲ್ ಆಗಿ ನಿಲ್ತಾರೆ ಅಂತಂದ್ರೆ, ಧೈರ್ಯ ತುಂಬ್ತಾರೆ ಅಂತಂದ್ರೆ ಅದು ತ್ರಿವಿಕ್ರಮ್. ಬಂದು ತ್ರಿವಿಕ್ರಮ್ ಅವರು ಮಾತಾಡ್ತಾರೆ, ನಿಜವಾಗ್ಲೂ ಸಕ್ಕದಾಗಿತ್ತು, ನೀವು ಚೆನ್ನಾಗಿ ಮಾತಾಡಿದ್ರ, ಸೂಪರ್ ಆಗಿತ್ತು, ಬಟ್ ನಾನಲ್ಲಿ ಎಂಟ್ರ್ ಆಗಕ್ಕಾಗಲ್ಲ, ಅದಕ್ಕೆ ಎಂಟ್ರಿ ಆಗಿಲ್ಲ, ಸಕ್ಕದಾಗಿ ಮಾತಾಡಿದ್ರಿ, ಚೆನ್ನಾಗಿ ಮಾತಾಡಿದ್ರಿ ಅಂತ ಅಂದ್ಬಿಟ್ಟು ಇದನ್ನ ಹೇಳ್ತಾರೆ. ಬಟ್ ಅಲ್ಲಿ ಜಿಮ್ ಏರಿಯಾದಲ್ಲಿ ಬಂದಾಗ ಅನುಷ್ ಅವ್ರಿಗೆ ಬಂದು ಅವ್ರು ಹೇಳ್ತಾರೆ, ಒಂದು 10-20% ದೂರ ಆಗಿ ಈ ತರ ಮಾತಾಡದೆ ಬೇಜಾರಾಗಿ ಇದ್ರೆ, ಹಲ್ಟಾಗಿದ್ರೆ ಎಷ್ಟು ನೋವಾಗುತ್ತೆ ಅಂತ ನನಗೆ ಗೊತ್ತು, ಹೋಗು ಮಾತಾಡು ಧರ್ಮ ಅವ್ರ ಜೊತೆ ಇದ್ ಮಾಡ್ಕೊ ಅಂತ ಅಂದ್ಬಿಟ್ಟು ಸಾಕಾಗಿ ಹೇಳ್ತಾರೆ ಗುರು. ನಿಜವಾಗ್ಲು ಅವ್ರಿಗೇನು ಬೇಕಾಗಿತ್ತು ಅಷ್ಟೊಂದು ಅವ್ರಿಬ್ರು ವಿಚಾರದಲ್ಲಿ ಥಿಂಕ್ ಮಾಡೋದ್ರಿಂದ ತ್ರಿವಿಕ್ರಮ್ಗೆ ಏನೂ ಲಾಭ ಇಲ್ಲ. ಬಟ್ ಮನುಷ್ಯ ಪ್ಯೂರ್ ಹಾರ್ಟೆಡ್ ಇಂದ ಹೇಳಿದಾನೆ ಅಂತ ನನ್ಗನ್ನಿಸ್ತು. ಅದಕ್ಕೆ ಈ ಮನುಷ್ಯ ಪ್ಯೂರ್ ಹಾರ್ಟೆಡ್ ಪರ್ಸನ್ ಅಂತ ನನಗೆ ತ್ರಿವಿಕ್ರಮ್ ಅವರು ಅನ್ಸಿದ್ರು ಅಂತ ನಾನು ಹೇಳಿದೆ. ಅಷ್ಟು ಬಿಟ್ರೆ ಬೇರೆ ಉದ್ದೇಶ ಏನಿಲ್ಲ. ನಾನು ಈಗಲೂ ಸ್ಟ್ಯಾಂಡ್ ತಗೋತೀನಿ ಗೌತಮಿ ಅವ್ರ ವಿಚಾರದಲ್ಲಿ. ಫೇಕೆ ಗೌತಮಿ ಅವರು ಫೇಕ್ ಅಂತ ನನ್ನ ಒಪಿನಿಯನ್. ನಿಮ್ಗೂ ಫೇಕ್ ಅಂತ ಅನಿಸ್ತಾ ಇದೆಯಾ ಇಲ್ವಾ? ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಫೇಕ್ ಅಲ್ವಾ ಅನ್ನೋದಕ್ಕೆ ಇನ್ನೂ ಕಾಮೆಂಟ್ಸ್ ಇನ್ನೂ ಕೊಡ್ತೀನಿ, ಮುಂದೆ ರೀಸನ್ಸ್ ಅನ್ನ ಕೊಡ್ತೀನಿ ಯಾಕೆ ಅವರು ಫೇಕ್ ಅನ್ನೋದಕ್ಕೆ. ಅದೊಂದೇ ರೀಸನ್ ಇಂದ ನಾನು ಫೇಕ್ ಅಂತ ಕೊಡ್ತಾ ಇಲ್ಲ, ಮುಂದೆ ಇನ್ನೂ ಕೊಡ್ತೀನಿ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಮೋಕ್ಷಿತಾ ಮತ್ತೆ ಧನರಾಜ್ ಅವರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಇಲ್ಲಿ ಅವ್ರಿಗೆ ಕ್ಲಿಯರ್ ಕಟ್ ಆಗಿ ಒಂದು ಐಡಿಯಾ ಬಂದ್ಬಿಟ್ಟಿದೆ ಗುರು. ಮೋಕ್ಷಿತಾ ಅವ್ರಿಗೆ ಐಡಿಯಾ ಬಂದ್ಬಿಟ್ಟಿದೆ, ಸ್ಮಾರ್ಟ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ, ಸೂಪರ್ ಅಂತ ಹೇಳ್ಬೋದು. ಇವಾಗ ಆಕ್ಚುಲಿ ಅವ್ರಿಗೆ ಕೆಟ್ಟ ಮೇಲೆ ಮೋಕ್ಷಿತಾ ಅವ್ರಿಗೆ ಬುದ್ಧಿ ಬಂದಿದೆ ಅಂತ ಹೇಳ್ಬೋದು. ಮಂಜಣ್ಣ ಯಾವ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ, ಇಲ್ಲಿ ಆಪೋಸಿಟ್ ಟೀಮ್ ಯಾವ ತರ ಥಿಂಕ್ ಮಾಡ್ತಾ ಇದೆ, ಅವರಿಬ್ರು ಒಂದು ಟೀಮ್ ಅಪ್ ಆಗ್ತಾ ಇದ್ದಾರೆ, ಇವರಿಬ್ರು ಒಂದು ಟೀಮ್ ಅಪ್ ಆಗ್ತಾ ಇದ್ದಾರೆ, ಮಧ್ಯದಲ್ಲಿ ನಾವೇನಾಗ್ತಾ ಇದೀವಿ, ಸಕ್ಕದಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ. ಇದೇ ಬೇಕಾಗಿದ್ದು, ಸ್ಮಾರ್ಟ್ ಗೇಮು ಮೈಂಡ್ ಗೇಮೇ ಬೇಕಾಗಿದ್ದು. ಒಡಿ ಡಬ್ಲ್ಯೂ ಬೇಡ ನಮ್ಗೆ. ಸ್ಮಾರ್ಟ್ ಮೂವ್ ಮಾಡಿ ಟ್ಯಾಕಲ್ ಮಾಡಿದ್ರೆ ಸಕ್ಕದಾಗಿರುತ್ತೆ ನಿಜವಾಗ್ಲು. ಮೋಕ್ಷಿತ್ ಅವರು ಈಗ ಇನ್ನು ಗೇಮ್ ಅನ್ನ ಶುರು ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ನೋಡ್ಬೇಕು ಯಾವ ರೀತಿ ಹೋಗುತ್ತೆ ಏನು ಅಂತ. ಅದ್ರ ಜೊತೆಗೆ ಇನ್ನೂ ಒಂದು ಕಾನ್ವರ್ಸೇಷನ್ ಆಗುತ್ತೆ. ಯಾರು ಧನರಾಜ್ ಮತ್ತೆ ಮೋಕ್ಷಿತ್ ಅವ್ರ ನಡುವೆ ನಾನು ಮಂಜಣ್ಣ ಅವ್ರನ್ನ ತಗೋತಾ ಇದ್ದೆ ನಾಮಿನೇಟ್ಗೆ. ಬಟ್ ಮೊನ್ನೆ ಲಾಸ್ಟ್ ಕರ್ನಾಟಕದ ಜನತೆ ಅದು ಇದು ಅಂತ ರೀಸನ್ ಕೊಟ್ಟಿದ್ದು ಭವ್ಯ ಅವ್ರ ವಿಚಾರದಲ್ಲಿ ರಾಂಗು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅದನ್ನ ತಗೋತಾ ಇದ್ದೆ ನಾನು. ಇನ್ನೊಂದು ಥಾಟ್ ಬಂದಿತ್ತು ಅಂತ ಅವ್ರು ಆ ಥಾಟ್ ಅನ್ನ ಶೇರ್ ಮಾಡ್ತಾರೆ. ನಿಜವಾಗ್ಲೂ ಮಾಡ್ಬೇಕಾಗಿತ್ತು, ಅದು ಮಾಡಿದ್ದಿದ್ರೆ ಮಂಜಣ್ಣನ ಹೆಸರು ತಗೊಂಡು ಮಾಡಿಬಿಟ್ಟಿದ್ರೆ ಗೇಮೇ ನಿಜವಾಗ್ಲೂ ಸಾಕತ್ ಚೇಂಜ್ ಆಗೋಗೋದು ಗುರು. ಯೋಚನೆ ಮಾಡಿ ಒಂದ್ ಸ್ವಲ್ಪ. ಮೋಕ್ಷಿತ ಹೋಗಿ ಮಂಜಣ್ಣಗೆ ನಾಮಿನೇಟ್ ಮಾಡಿದ್ರೆ ಮಂಜಣ್ಣ ಆ ಕಡೆಯಿಂದ ಹಟ್ಟಾಗಿ ಮತ್ತೆ ಇವ್ರ ಮೇಲೆ ರಿವೆಂಜ್ ಬಂದು ಇವ್ರು ಅವ್ರ ಮೇಲೆ ಹೋಗಿ ಗೇಮ್ ಸಕ್ಕತ್ ಉಲ್ಟಾ ಹೋಗ್ತಾ ಇತ್ತು. ಬಟ್ ತಗೋಬೇಕಾಗಿತ್ತು ಆ ಸ್ಟ್ಯಾಂಡ್ ಅನ್ನ. ತಗೊಳ್ಳೋಣ ಅಂತ ಮುಂದೆ ಹೋಗ್ತಾ ಇದ್ರೆ ಇನ್ಯಾವಾಗ ತಗೋತೀರಾ? ಆಲ್ರೆಡಿ 7 ವಾರ ಆಗೋಯ್ತು ಅಲ್ವಾ? ತಗೋಬೇಕು, ಸ್ಮಾರ್ಟ್ ಆಗಿ ಥಿಂಕ್ ಮಾಡೋದಕ್ಕೆ ಇದು ಮಾಡಿದ್ದೀರಾ. ಮೋಕ್ಷಿತ್ ಅವರು ಇದೇ ತರ ಸ್ಮಾರ್ಟ್ ಆಗಿ ಥಿಂಕ್ ಮಾಡಿ ಟ್ಯಾಕಲ್ ಮಾಡಿ ಗೇಮ್ ಅನ್ನ ಆಡ್ಕೊಂಡು ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಗೌತಮಿ ಮತ್ತೆ ಮೋಕ್ಷಿತ್ ಅವರು ಕುತ್ಕೊಂಡು ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಅವ್ರವ್ರು ಟೀಮ್ ಅಪ್ ಆಗ್ತಾ ಇದಾರೆ, ಈ ತರ ಆಗ್ತಾ ಇದಾರೆ, ಆ ತರ ಆಗ್ತಾ ಇದಾರೆ ಅಂತ. ಬಟ್ ಇಲ್ಲಿ ಗೌತಮಿ ಅವ್ರು ಮಾತಾಡಿದ್ದು ಏನಪ್ಪಾ ಅಂತಂದ್ರೆ ಭವ್ಯ ಅವ್ರ ಜೊತೆ ಜಾಸ್ತಿ ಕ್ಲೋಸ್ ಆಗ್ತಾ ಇದಾರೆ ಮಂಜಣ್ಣ. ಒಂದು ಪೊಸೆಸಿವ್ನೆಸ್ ರೇಂಜ್ ಅಲ್ಲಿ ಗೌತಮಿ ಅವ್ರು ಮಾತಾಡಿದ್ರಲ್ಲಿ ನಿಜವಾಗ್ಲು ಅದಂತೂ ನನಗೆ ಇಷ್ಟ ಆಗ್ಲಿಲ್ಲ. ಗೌತಮಿ ಅವ್ರು ಆ ತರ ಮಾತಾಡಬಾರ್ದಾಗಿತ್ತು. ಅವ್ರದ್ದೊಂದು ಪೇರ್ ಆದ್ಮೇಲೆ ಪೇರ್ ಆಗಿ ಬಿಟ್ಬಿಡ್ಬೇಕು. ಅವ್ರ ಫ್ರೆಂಡ್ಶಿಪ್ ಬಾಂಡ್ ರಿಯಲ್ ಬಾಂಡ್ ಇದಾಗ್ತಾ ಇದೆ, ಆ ತರ ಇದಾಗ್ತಾ ಇದೆ, ಕಂಫರ್ಟ್ ಝೋನ್ ಅಲ್ಲಿ ಇದೀನಿ, ಹೆಂಗಾದ್ರೂ ಇರ್ಲಿ ಬಿಡಿ, ನೀವ್ಯಾಕೆ ಪೊಸೆಸಿವ್ನೆಸ್ ಆಗ್ತೀರಾ ಅಲ್ವಾ? ನಿಜವಾಗ್ಲು ಸಿಕ್ಕಾಪಟ್ಟೆ ಬೇಜಾರಾಯ್ತು ನನಗಂತೂ. ಅದೆಲ್ಲ ಆದ್ಮೇಲೆ ಓವರ್ ಆಗಿ ನೆಕ್ಸ್ಟ್ ಕರೀತಾರೆ ನಮ್ಮಣ್ಣ ಬಿಗ್ ಬಾಸ್ ಆಕ್ಟಿವಿಟಿ ಏರಿಯಾ ಕರೀತಾರೆ. ಫಸ್ಟ್ ಬಂದು ಧರ್ಮ ಮತ್ತೆ ಐಶ್ವರ್ಯ ಅವ್ರನ್ನ ಕರೀತಾರೆ. ಕರೆದ್ಬಿಟ್ಟು ಹೇಳ್ತಾರೆ, ಈ ವಾರದ ನಾಮಿನೇಷನ್ ಸ್ಟಾರ್ಟ್ ಆಗಿದೆ, ಇಬ್ಬರಲ್ಲಿ ಯಾರಾದ್ರೂ ಒಬ್ರು ನಾಮಿನೇಟ್ ಆಗ್ಬೇಕು, ನೀವೇ ಒಮ್ಮತದಿಂದ ಅಂದ್ರೆ ಏಕಾಭಿಪ್ರಾಯ ಡಿಸೈಡ್ ಮಾಡ್ಕೊಂಡು 10 ನಿಮಿಷ ಟೈಮು ಯಾರು ಅಂತ ಡಿಸೈಡ್ ಮಾಡ್ಕೊಂಡು ಹೇಳಿ ಆ ಫೋಟೋನ ಶೆಟರ್ ಒಳಗಡೆ ಹಾಕ್ಬೇಕು. ಹಾಕ್ದವ್ರು ನಾಮಿನೇಟು.
ಇಲ್ಲ 10 ನಿಮಿಷದಲ್ಲಿ ಯಾರೂ ಒಂದು ಒಮ್ಮತಕ್ಕೆ ಬಂದಿಲ್ಲ ಅಂತಂದ್ರೆ ನೀವಿಬ್ರು ನಾಮಿನೇಟ್ ಅಂತ ಹೇಳ್ತಾರೆ ಬಿಗ್ ಬಾಸ್. ಕ್ಲಿಯರ್. ಇಲ್ಲಿ ಬಂದಾಗ ನಿಜವಾಗ್ಲೂ ಫಸ್ಟ್ ಧರ್ಮ ಮತ್ತೆ ಐಶ್ವರ್ಯ ಅವ್ರು ಬರ್ತಾರೆ. ನನ್ಗಿಬ್ಬರ ಬಗ್ಗೆನೂ ತುಂಬಾ ರೆಸ್ಪೆಕ್ಟ್ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆದ್ರೆ ಧರ್ಮಣ್ಣ ಇಷ್ಟೊಂದು ಒಳ್ಳೆತನ ಒಳ್ಳೇದಲ್ಲ ಅಂತ ನನ್ನ ಒಪಿನಿಯನ್. ನಿಜವಾಗ್ಲೂ ಒಂದು ಮನುಷ್ಯ ಪ್ರೂವ್ ಮಾಡ್ಕೋಬೇಕು ಅಂತಂದ್ರೆ ನಾಮಿನೇಷನ್ಗೆ ಹೋಗಿ ಪ್ರೂವ್ ಮಾಡ್ಕೋಬೇಕಾ? ನಾಮಿನೇಷನ್ ಇಲ್ಲದೆ ಪ್ರೂವ್ ಮಾಡ್ಕೊಳಕ್ ಆಗಲ್ವಾ? ನಿಜವಾಗ್ಲೂ ಪ್ರತಿಯೊಂದು ವಿಚಾರದಲ್ಲೂ ಧರ್ಮಣ್ಣ ನೋಡಿ, ಈಗ ಒಳ್ಳೆ ಚಾನ್ಸ್ ಇತ್ತು ಧರ್ಮಣ್ಣಗೆ. ಅವ್ರು ಸ್ಟ್ಯಾಂಡ್ ತಗೊಂಡು ಇಲ್ಲ ಆಗಲ್ಲ, ನಾನು ಗೇಮ್ ಮಾಡಿದ್ದೀನಿ, ನಂದು ಈ ತರ ಇದೆ, ಲಾಸ್ಟ್ ವೀಕ್ ನಾಮಿನೇಷನ್ ಅಲ್ಲಿ ಇದೆ, ಎಲ್ಲ ಮಾತಾಡಿ ಇದು ಮಾಡ್ಬೋದಾಗಿತ್ತು. ಬಟ್ ಅವರು ಲಾಸ್ಟ್ ವೀಕು ನಾಮಿನೇಷನ್ಸ್ ಅಲ್ಲಿ ಇಲ್ಲ, ಅದ್ರ ಲಾಸ್ಟ್ ವೀಕು ನಾಮಿನೇಷನ್ಸ್ ಅಲ್ಲಿ ಇಲ್ಲ. ಎಲ್ಲ ಈ ತರ ಮಾಡ್ಕೊಂಡು ಬಂದು ಸೇಫ್ ಮಾಡ್ಕೊಂಡು ಬರ್ತಾ ಇದ್ರೆ ಹೆಂಗಿರುತ್ತೆ? ಇಲ್ಲ ಅವ್ರು ಪ್ರೂವ್ ಮಾಡ್ಕೊಳ್ಳೋದು ಯಾವಾಗ ಹೇಳಿ? ಅವ್ರು ಐಶ್ವರ್ಯ ಅವ್ರಂತೂ ನಿಜವಾಗ್ಲೂ ಡಮ್ಮಿಗೆ ಮಾಡ್ತಾ ಇದ್ದಾರೆ, ಬರ್ತಾ ಬರ್ತಾ ಓವರ್ಸ್ ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ. ಕೊನೆಗೆ ಇವರೇ ಒಪ್ಕೋತಾರೆ, ಇವ್ರದನ್ನ ಎತ್ಕೊಂಡೋಗಿ ಶೆಟರ್ ಅವ್ರಗಳ ಹಾಕಿದ್ಮೇಲೆ ನಾಮಿನೇಷನ್ ಮಾಡಿದ್ದೇ ಉಂಟು. ಇಲ್ಲಿ ಐಶ್ವರ್ಯ ಅವ್ರು ಅಳ್ಳೋದೇನಕ್ಕೆ? ಅದು ಡ್ರಾಮಾ ಅಲ್ವಾ? ಅಷ್ಟು ಬೇಜಾರು ಇರೋರು ಇವ್ರದೇ ಶೆಟರ್ ಒಳಗಡೆ ಹಾಕ್ಬೇಕಾಗಿತ್ತು, ಐಶ್ವರ್ಯ ಅವರು ಹಾಕ್ಲಿಲ್ವಲ್ಲ. ನಿಜವಾಗ್ಲು ಈ ಕಡೆ ಇಲ್ಲಿ ಧರ್ಮಣ್ಣನು ನನ್ಗೆ ಯಾಕೋ ಸಿಲಿ ತರ ಅನ್ನಿಸ್ತು, ಇಲ್ಲ ಐಶ್ವರ್ಯ ಅವ್ರದ್ದು ಕೂಡ ಟೂ ಬ್ಯಾಡ್ ಅಂತ ಅನ್ನಿಸ್ತು. ನಿಜವಾಗ್ಲು ಟೂ ಬ್ಯಾಡ್. ಅದೆಲ್ಲ ಆದ್ಮೇಲೆ ಮೋಕ್ಷಿತಾ ಮತ್ತೆ ಧನರಾಜ್ ಬರ್ತಾರೆ. ಮೋಕ್ಷಿತಾ ಮತ್ತೆ ಧನರಾಜ್ ಇಬ್ರು ಬಂದಾಗ ನಿಜವಾಗ್ಲು ಇಲ್ಲಂತೂ ಮೋಕ್ಷಿತಾ ಅವರು ಸೂಪರ್ ಆಗಿ ಪಾಯಿಂಟ್ಸ್ ಅನ್ನ ಹೇಳಿದ್ರು. ಫಸ್ಟ್ ಟೈಮು ನಾಮಿನೇಷನ್ಸ್ ಅಲ್ಲಿ, ಈ ವಾರದ ನಾಮಿನೇಷನ್ಸ್ ಅಲ್ಲಿ ಕರೆಕ್ಟ್ ರೀಸನ್ಸ್ ಯಾರಾದ್ರೂ ಕೊಟ್ರು ಅಂತಂದ್ರೆ ಅದು ಮೋಕ್ಷಿತಾ ಅಂತ ಹೇಳ್ಬೋದು. ನಿಜವಾಗ್ಲು ಧನರಾಜ್ ಅವ್ರ ವಿಚಾರದಲ್ಲಿ ಅವ್ರದ್ದೇನೇನು ಮಿಸ್ಟೇಕ್ ಇದೆ, ಜೈಲಿಂದ ಹಿಡಿದು ಅವ್ರು ಮಾಡಿರೋ ಮಿಸ್ಟೇಕ್ಗಳಿಂದ ಹಿಡಿದು ಅರ್ಥ ಮಾಡ್ಕೊಳ್ತಾ ಇರೋದ್ರಿಂದ ಹಿಡಿದು ಎಲ್ಲ ಮಗುಗೆ ಹೇಳ್ದಂಗೆ ಕ್ಲೀನ್ ಆಗಿ ಪಾಯಿಂಟ್ಸ್ ಅನ್ನ ಹೇಳಿದ್ರು, ಸಕ್ಕತ್ತಾಗಿ ಹೇಳಿದ್ರು. ನಿಜವಾಗ್ಲು ಮೋಕ್ಷಿತಾ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಆ ಪಾಯಿಂಟ್ಸ್ಗೆ. ಈ ಕಡೆ ನಮ್ಮ ಧನರಾಜ್ ಅವ್ರು ಬಂದ್ರೆ ಅವ್ರು ಮತ್ತೆ ಮಾಮೂಲಿ ಅದೇನ್ ಮಾತಾಡ್ತಾರೋ ಅದೇನ್ ರೀಸನ್ ಕೊಡ್ತಾರೋ ಅವ್ರಿಗೆ ಗೊತ್ತಾಗಲ್ಲ, ಹೇಳ್ಬೇಕು ಅವ್ರು ಒಂದೇ ಅಲ್ಲೇ ಡಿಸೈಡ್ ಆಗ್ಬಿಡ್ತಾರೆ. ಓಹೋ ನಾನು ಒಪ್ಕೊಂಡಿಲ್ಲ ಅಂತಂದ್ರೆ ಇಬ್ರು ನಾಮಿನೇಟ್ ಆಗ್ತೀವಿ, ಒಪ್ಕೊಳ್ಳೋದು ಬೇಡ ಅನ್ನೋ ಸ್ಥಿತಿಗೆ ಸ್ಟಾರ್ಟಿಂಗ್ ಅಲ್ಲೇ ಬಂದ್ಬಿಡ್ತಾರೆ ಧನರಾಜ್ ಅವರು. ಬಿಗ್ ಬಾಸ್ ಒಬ್ಬರ ಇಬ್ಬರ ಅಂತ ಸ್ಟಾರ್ಟಿಂಗ್ ಅಲ್ಲೇ ಕೇಳ್ಕೊಬಿಡ್ತಾರೆ. ಅಲ್ಲೇ ಕ್ಲಾರಿಟಿ ತಗೊಂಡು ನೀವ್ ಎಷ್ಟಾದ ಹೇಳಿ ನಾನು ಒಪ್ಕೊಳ್ಳಲ್ಲ. ನಿಜಾನೇ, ಇಲ್ಲಿ ನಾನು ಧನರಾಜ್ ಪಾಯಿಂಟ್ಸ್ ಸಿಲ್ಲಿ ಇರ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆದ್ರೆ ಇದು ಸೆಲ್ಫ್ ನಾಮಿನೇಟ್ ಆದಂಗೆ. ಸೆಲ್ಫ್ ನಾಮಿನೇಷನ್ಗೆ ಯಾಕೆ ಒಪ್ಕೋಬೇಕು? ಬಿಡಿ, ನಿಮ್ ಪಾಯಿಂಟ್ಸ್ ನಿಮ್ಗೆ ಅರ್ಹತೆ ಇಲ್ಲ ಅಂತಂದ್ರೆ ನೀವ್ ಹೇಳಿ, ಅವ್ರ ಪಾಯಿಂಟ್ಸ್ ಅವ್ರು ಹೇಳಿ. ಆಗ್ಲಿಲ್ಲ ಅಂತಂದ್ರೆ ಜೆನ್ಯೂನ್ ಆಗಿದ್ರೆ ಒಪ್ಕೋಬೇಕು, ಜೆನ್ಯೂನ್ ಆಗಿಲ್ಲ ಅಂತಂದ್ರೆ ಯಾವ್ದು ಒಪ್ಕೊಳಕ್ ಹೋಗ್ಬಾರ್ದು. ಬಟ್ ಇವ್ರದ್ದು ಪಾಯಿಂಟ್ಸ್ ಗೌತಮಿ ಅವ್ರದ್ದು ಇವ್ರದ್ದು ಮೋಕ್ಷಿತಾ ಅವ್ರದ್ದು ಜೆನ್ಯೂನ್ ಆಗೇ ಇತ್ತು ಪಾಯಿಂಟ್ಸ್. ಬಟ್ ಧನರಾಜ್ ಒಪ್ಕೊಂಡಿಲ್ಲ, ಗುಡ್ ಅಂತ ಹೇಳ್ಬೋದು. ರೈಟ್ ಆರ್ ರಾಂಗ್ ಆರ್ಗ್ಯೂ ಮಾಡಿ ಸೆಲ್ಫ್ ನಾಮಿನೇಟ್ ಆಗ್ಲಿಲ್ಲ ಧನರಾಜ್. ಕೊನೆಗೆ ಬಿಗ್ ಬಾಸ್ ಇಬ್ಬರನ್ನ ನಾಮಿನೇಟ್ ಮಾಡಿ ಆಚೆ ಕಳಿಸ್ತಾರೆ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಪೇರ್ ಬರುತ್ತೆ ಚೈತ್ರ ಮತ್ತೆ ಶಿಶಿರ್. ಇದೊಂದು ಅದ್ಭುತ ಜೋಡಿ ಅಂತ ಹೇಳ್ಬೋದು. ಈ ಜೋಡಿಯಲ್ಲಿ ಶಿಶಿರ್ ಅವರು ನಾಮಿನೇಟ್ ಆಗ್ತಾರೆ. ಬಟ್ ಇಲ್ಲಿ ಕಾನ್ವರ್ಸೇಷನ್ ಆಗಿದ್ದಂತೂ ಹೌಸ್ ಅಲ್ಲಿ ಇರೋದಿಕ್ಕೆ ಯಾರು ಅರ್ಹರವರ ಅನ್ನೋ ಕಾನ್ವರ್ಸೇಷನ್ ಆಗಿದ್ದು. ಹೌಸ್ ಅಲ್ಲಿ ಏನಾಗಿದೆಯೋ ಅದನ್ನ ಮಾತಾಡ್ಬೇಕು, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ಬೇಕು. ನನಗೆ ಇಲ್ಲಿ ಇಬ್ಬರು ವರಸ್ಟ್ ಅಂತ ಅನಿಸ್ತು ಗುರು. ಆಚೆ ಕಡೆ ಇರೋ ವಿಚಾರಗಳನ್ನ ತಗೊಬಂದು ಏನಕ್ಕೆ ಕೇಳ್ಬೇಕು? ಸಿಂಪತಿಗೋಸ್ಕರ ಹೇಳಿದ್ರ? ಆಚೆ ಕಡೆ ಯಾರ್ಯಾರು ಏನೇನೋ ಅಂದಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕೊನೆವರೆಗೂ ಫಿನಾಲೆವರೆಗೂ ಚೈತ್ರ ಅವ್ರನ್ನ ಇಟ್ಕೋತಾರ? ಅಂದಿಸಿದ್ರು ಅಂತ ಅಂದ್ಬಿಟ್ಟು ಇಟ್ಕೋತಾರ? ಇಲ್ಲಿ ನೀವು ಹೌಸಲ್ಲಿ ಯಾವ ರೀತಿ ಪ್ರೂವ್ ಮಾಡ್ತೀರೋ ಅದ್ರ ಮೇಲೆ ಇಟ್ಕೊಂತಾರೆ ಚೈತ್ರಕ್ಕ. ನಿಜವಾಗ್ಲು ನನಗೆ ಬೇಜಾರಾಯ್ತು. ಆ ವಿಚಾರದಲ್ಲಿ ತೆಗಿಬಾರ್ದಾಗಿತ್ತು. ಪರ್ಸನಲ್ ಆಚೆ ಕಡೆ ಮನೆ ಕಡೆ ಏನಿದೆಯೋ ಅದನ್ನ ತೆಗೆದು ಮಾತಾಡಿ ನಾನು ಯಾಕೆ ಅರ್ಹಳು ಅಂತ ಡಿಪೆಂಡ್ ಮಾಡ್ಕೋಬೇಕಾಗಿತ್ತು. ಆ ಕಡೆ ಶಿಶಿರ್ ಮಾತಾಡಿದ್ದು ಹಂಗೆ ನನ್ಗನ್ಸಿದ್ದು. ಅವ್ರು ಪರ್ಸನಲ್ ಫೈನಾನ್ಷಿಯಲ್ ಅದೆಲ್ಲ ಏನಕ್ಕೆ ಕೇಳ್ಕೊಂಡ್ರು? 0 ಇಂದ ಸ್ಟಾರ್ಟ್ ಮಾಡಿದೆ ಅಂತ ಆಚೆ ಕಡೆ ವಿಚಾರಗಳು ಏನಕ್ಕೆ ತೆಗೆದ್ರು? ನಾಮಿನೇಷನ್ಸ್ ಅಲ್ಲಿ ತೆಗೆದು ಮಾತಾಡೋಂಥದ್ದೇನು? ಸಿಂಪತಿಗೋಸ್ಕರನ? ಇಲ್ಲ ಇದಕ್ಕೆ ಅಂತ ಬಿಗ್ ಬಾಸ್ ಮೊನ್ನೆ ಬಿಟ್ಟಿದ್ರು, ನೀವು ಯಾರ ಹತ್ರ ಹೇಳ್ಕೊಳ್ದೆ ಇರೋದನ್ನ ಹೇಳ್ಕೊಳ್ಳಿ ಅಂತ ಕನ್ಫೆಷನ್ ರೂಮ್ ಅಲ್ಲಿ ಹೇಳ್ಕೊಳ್ಬೇಕಾಗಿತ್ತು. ಅವಾಗ ಇದನ್ನ ನಾಮಿನೇಷನ್ಸ್ ಅಲ್ಲಿ ಹೇಳ್ಕೊಳ್ಳೋಂತ ಪಾಯಿಂಟ್ಸ್ ಅಲ್ಲ. ನಿಜವಾಗ್ಲು ನನ್ಗೆ ಯಾಕೋ ಬೇಜಾರಾಯ್ತ್ರಿ. ಶಿಶಿರ್ ಅವ್ರ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಬರ್ತಾ ಗಾಳಿ ತೆಗಿತಾ ಇದ್ದಾರೆ, ಅವ್ರ ಗಾಳಿ ಅವರೇ ತಕ್ಕೊಂತ ಇದ್ದಾರೆ. ಅಷ್ಟೇ ಆಗ್ತಾ ಇರೋದು. ಸಖತ್ ಬೇಜಾರಾಯ್ತು ಶಿಶಿರ್ ಅವ್ರ ವಿಚಾರದಲ್ಲಿ. ಕೊನೆಗೆ ಶಿಶಿರ್ ನಾಮಿನೇಟ್ ಆಗ್ತಾರೆ. ಇಬ್ರು ಗೊಳೋ ಅಂತ ತಪ್ಕೊಂಡು ಹತ್ಕೊಂಡು ಅಣ್ಣ ತಂಗಿ ಸಾಂಗ್ ಹಾಕೊಂಡು ಈಚೆ ಬರ್ತಾರೆ. ಅಷ್ಟೇ ಆಗೋದು.
ಒಂದು ವ್ಯಾಲಿಡ್ ಇಲ್ಲ, ಅವ್ರಿಬ್ರು ಇದ್ರಲ್ಲೂ ವ್ಯಾಲಿಡ್ ಇಲ್ಲ. ಆಚೆ ಕಡೆ ಮೇಲ್ನೋಟಕ್ಕೆ ನೋಡಿದ್ರೆ ಮಾತ್ರ ಅಯ್ಯೋ ಪಾಪ ಶಿಷ್ಯರು ಇಷ್ಟು ಕಷ್ಟಪಟ್ಟಿದಾರ, ಅಯ್ಯೋ ಚೈತ್ರ ಅನ್ಸ್ಬೇಕು. ಆ ತರ ಬಿಹೇವಿಯರ್ ನಾಟಕ. ನಿಜವಾಗ್ಲೂ ಬೇಜಾರಾಯ್ತು ನನಗಂತೂ. ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಶಿಶಿರವರು ತಿದ್ಕೋಬೇಕು. ಶಿಶಿರವರು ಒನ್ನೊಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್. ಅವರನ್ನ ನಾನು ತುಂಬಾ ದಿನ ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಇರಬೇಕು ಅನ್ನೋದ್ರಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅಂತದ್ರಲ್ಲಿ ಅವ್ರು ಈ ತರ ಇದ್ರೆ ನಿಜವಾಗ್ಲೂ ಕಷ್ಟ ಆಗುತ್ತೆ ಗುರು, ಅಷ್ಟೇ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಮಂಜಣ್ಣ ಮತ್ತೆ ಭವ್ಯ ಬರ್ತಾರೆ. ಇಲ್ಲಿ ನಿಜವಾಗ್ಲೂ ಇಬ್ರು ಅವ್ರಿಗೆ ಪಾಯಿಂಟ್ಗಳು ಹೇಳ್ತಾರೆ. ಇಬ್ರು ಯಾರು ಸೆಲ್ಫ್ ನಾಮಿನೇಟ್ಗೆ ಒಪ್ಕೊಳ್ಳಲ್ಲ. ಯಾರು ಒಪ್ಕೊಂತಾರೆ ಆ ಕಡೆ? ಇಲ್ಲಿ ವಾಸ್ತವವಾಗಿ ಬಂದ್ರೆ ಇಲ್ಲಿ ಭವ್ಯಗೆ ಮಂಜಣ್ಣ ಬಿಟ್ಕೊಡ್ಬೇಕಾಗಿತ್ತು. ಯಾಕೆ ಅಂತಂದ್ರೆ ಲಾಸ್ಟ್ ವೀಕ್ ಮಂಜಣ್ಣ ಅವ್ರ ಟೀಮಲ್ಲಿ ಇದ್ದು ಅವ್ರು ಭವ್ಯ ಅವ್ರು ಬಿಟ್ಕೊಟ್ಟಿದ್ರು. ಇವಾಗ ಇವ್ರು ಬಿಟ್ಕೊಟ್ಟಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರ್ತಾ ಇತ್ತು. ಬಟ್ ಮಂಜಣ್ಣ ಬಿಟ್ಕೊಟ್ಟಿಲ್ಲ. ಮಂಜಣ್ಣದ ಮೇನ್ ಉದ್ದೇಶ ಏನು? ಒಂದೇ, ಮನೆಯಲ್ಲಿ ಉಳಿವಿಕೆ, ಮನೆಯಲ್ಲಿ ಉಳಿವಿಕೆ. ಇಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ. ನೀನೇನೇ ಹೇಳಿ ಚಿನ್ನ, ಬೇಕಾ ಇಬ್ರು ನಾಮಿನೇಟ್ ಆಗೋಣ, ನಾನಂತೂ ಒಪ್ಕೊಳ್ಳಲ್ಲ ಅನ್ನೋ ರೇಂಜ್ ಕುತ್ಕೊಂಡ್ರು. ಎಲ್ಲ ಆದ್ಮೇಲೆ ಬಿಗ್ ಬಾಸ್ ಇಬ್ರು ನಾಮಿನೇಟ್ ಹೋಗಿ ಅಂತ ಹೇಳಿದಾದ್ಮೇಲೆ ಮತ್ತೆ ಬಂದು ನಾಟಕ ಮಾಡಕ್ ಶುರು ಮಾಡಿದ್ರು. ಬಿಗ್ ಬಾಸ್ ಇನ್ನೊಂದು ಅವಕಾಶ ಇದೆಯಾ ಅಂತ. ಅಂತವ್ರು ಆಗ್ಲೇ ಡಿಸಿಷನ್ ತಗೋಬೇಕಾಗಿತ್ತು. ಆಗ್ಲೇ ಡಿಸಿಷನ್ ತಗೊಂಡು ಭವ್ಯ ಅವ್ರಿಗೆ ಬಿಟ್ಟು ಇವರು ನಾಮಿನೇಟ್ ಆಗಿದ್ರೆ ಒಂದು ರೇಂಜ್ಗೆ ಇರ್ತಾ ಇತ್ತು ಇವತ್ತು. ನಿಜವಾಗ್ಲು ಭವ್ಯ ಮೊನ್ನೆ ನಮಗೋಸ್ಕರ ನಾಮಿನೇಟ್ ಆಗಿದೆಯಾ, ಇವತ್ತು ನಾನು ನಿಮ್ಗೋಸ್ಕರ ಆಗ್ತಾ ಇದ್ದೀನಿ ಅಂತ ಅನ್ಬಿಟ್ಟಿದ್ರೆ ಹೀರೋ ಆಗಿರೋರು ಇವತ್ತು. ನಿಜವಾಗ್ಲು ವಿಲನ್ ಅಲ್ಲ, ಹೀರೋ ಆಗಿರೋರು. ಬಟ್ ಆದ್ರೆ ಸೆಲ್ಫ್ ನಾಮಿನೇಟ್ಗೆ ಒಪ್ಕೊಂಡಿಲ್ಲ. ಇಬ್ಬರು ನಾಮಿನೇಟ್ ಆದ್ರೆ ಅಷ್ಟೇ ಕೊನೆಗೆ. ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಬರ್ತಾರೆ ನೋಡಿ, ಗೌತಮಿ ಮತ್ತೆ ಹನುಮಂತ. ಇವರಿಬ್ಬರದು ನಿಜವಾಗ್ಲು ಫುಲ್ ಆನ್ ಡ್ರಾಮಾ ಗುರು, ಫುಲ್ ಆನ್ ಡ್ರಾಮಾ. ಹನುಮಂತ ಹೇಳಿದ್ದು ರೀಸನ್ಗಳಲ್ಲಿ ವ್ಯಾಲಿಡ್ ಇದೆ. ಬಟ್ ಹನುಮಂತ ಎಲ್ಲರ ಹತ್ರ ಮಾತಾಡ್ದಂಗೆ ಮಾತಾಡ್ಲಿಲ್ಲ, ಡಿಪೆಂಡ್ ಮಾಡ್ಕೊಂಡಿಲ್ಲ. ಗೌತಮಿ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ ಬಿಡಿ. ಅವ್ರು ಸ್ಟಾರ್ಟ್ ಮಾಡಿದ್ರೆ ಆ ಫೇಕ್ ಸ್ಮೇಲಿಂದ, ಯಾರೇ ಆಗಿರ್ಲಿ ಫೇಕ್ ಸ್ಮೇಲಿಂದ ಸ್ಟಾರ್ಟ್ ಮಾಡಿ ಆ ಪಾಸಿಟಿವಿಟಿಯಿಂದ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿ ಅವ್ರು ಹೇಳಿದ್ದು ನೋಡಿ, ನಿನ್ನ ಫೋಟೋ ನನ್ನ ಫೋಟೋ ನಾನೇ ತಗೊಂತೀನಿ, ಅವರು ನನ್ನ ಫೋಟೋ ನಾನೇ ತಗೊಂತೀನಿ ಅಂತ ಅವರು ಅಲ್ಲಿ ಹೇಳ್ತಾರೆ. ನೀವೆಲ್ಲ ಕಿಚ್ಚನ ಚಪ್ಪಾಳೆ ತಗೊಂಡಿದ್ದೀರಾ, ಆಟ ಆಡಿದ್ದೀರಾ, ಎಲ್ಲ ಆಗಿದೆ. ಒಪ್ಕೊಂಡ್ರು, ಗೌತಮಿ ಅವರೆಲ್ಲ ಒಪ್ಕೊಂಡ್ರು, ನಿಮ್ಗಿಂತ ನಾನು ಹಿಂದೆ ಇದ್ದೀನಿ ಅಂತ ಹೇಳ್ತಾರೆ. ನಾನು ಹೆಸರು ತಗೊಳ್ಳಿ ಅಂತ ಹೇಳ್ತಾರೆ, ಅದನ್ನ ತಗೊಂತಾ ಇಲ್ಲ ಅಂತ ನಕ್ಕೊಂಡು ಸೈಲೆಂಟ್ ಆಗಿದ್ದಾರೆ ಅಷ್ಟೇ. ಆ ಕಡೆ ಹನುಮಂತ ಏನ್ ಮಾಡ್ತಾನೆ, ಅಕ್ಕಗೋಸ್ಕರ ನಾನು ಬಿಟ್ಕೊಡ್ತೀನಿ, ನಾಮಿನೇಟ್ ಆಗ್ತೀನಿ, ಹಂಗೆ ಹಿಂಗೆ ಅಂತ ಹನುಮಂತ ಇದ್ದಾರೆ. ಬಟ್ ಹನುಮಂತನೂ ಅವ್ರ ಫೋಟೋ ತಗೋತಾ ಇಲ್ಲ. ಇಬ್ಬರು ಅವ್ರವ್ರ ಫೋಟೋಗಳನ್ನು ತಗೊಳ್ದೆ ಮಾತುಗಳನ್ನ ಆಡ್ಕೊಂಡು ಸುಮ್ಮನೆ ಸಿಲ್ಲಿ ಮಾತುಗಳು ಹೇಳ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರು ಅಷ್ಟೇ. ಟೈಮ್ ವೇಸ್ಟ್ ಮಾಡಿದ್ರು ಅಷ್ಟೇ ಅವರು. ಅಷ್ಟು ಬಿಟ್ರೆ ಬೇರೆ ಇನ್ನೇನು ಇಲ್ಲ. ನಿಜವಾಗ್ಲೂ ಗೌತಮಿ ಅವ್ರ ವಿಚಾರದಲ್ಲಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಗುರು ನನಗಂತೂ. ನಾನು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಸ್ಟಾರ್ಟಿಂಗ್ ಇಂದ ಅವ್ರ ಮೇಲೆ. ಬೆಮ್ಮಿ ನಿಜವಾಗ್ಲು ಬೇಜಾರಾಗ್ತಾ ಇದೆ ನನಗಂತೂ. ಅವರು ಡಿಪೆಂಡ್ ಮಾಡ್ಕೊಂಡು ಇಲ್ಲ ಹಾಕಂಗಿದ್ರೆ ಆಗ್ಬೇಕಾಗಿತ್ತು, ಇವ್ರದೇ ಆಗ್ಬೇಕಾಗಿತ್ತು. ಅಲ್ಲಿ ಹೆಂಗಿತ್ತು ಅಂತಂದ್ರೆ ನೋಡೋರ್ಗೆ ನಾಟಕ ಆಡ್ತಾ ಇದ್ದಾರೆ ಅನ್ನೋ ತರ ಇತ್ತು. ನಿಜವಾಗ್ಲು ಯಾರಿಗೆ ಹಂಗ ಅನ್ಸಿಲ್ಲ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ನೋಡೋಣ. ಎಲ್ಲ ಆದ್ಮೇಲೆ ಇಬ್ರು ನಾಮಿನೇಟ್ ಆಗ್ತಾರೆ. ಈಚೆ ಬಂದಿದ್ದಾದ್ಮೇಲೆ ಬಿಗ್ ಬಾಸ್ ಎಲ್ಲಾರನ್ನ ಕೂರಿಸ್ಬಿಟ್ಟು ಅನೌನ್ಸ್ ಮಾಡ್ತಾರೆ, ಈ ವಾರ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿರುವ ಸದಸ್ಯರು ಅಂತಂದ್ಬಿಟ್ಟು. ಐಶ್ವರ್ಯ, ಚೈತ್ರ ಇಬ್ಬರು ಬಿಟ್ರೆ, ತ್ರಿವಿಕ್ರಮ್ ಕ್ಯಾಪ್ಟನ್ 3 ಜನ ಬಿಟ್ರೆ ಹೋಲ್ ಹೌಸ್ ನಾಮಿನೇಟ್. ಎಲ್ಲರೂ ಕ್ಲಿಯರ್ ಕಟ್ ನಾಮಿನೇಟು. ಸುರೇಶ್ ಮತ್ತೆ ಅನುಷ್ ಅವರು ಡೈರೆಕ್ಟ್ ನಾಮಿನೇಟ್ ಆಗಿದ್ರು. ಎಲ್ಲರೂ ಸೇರಿ ಹೋಲ್ ಹೌಸ್ ನಾಮಿನೇಟು. ಇಬ್ಬರು ಬಿಟ್ಟು, ಯಾರು ಅನುಷ ಮತ್ತೆ ಚೈತ್ರ ಇಬ್ಬರು ಬಿಟ್ಟು, ಕ್ಯಾಪ್ಟನ್ ಬಿಟ್ಟು ಎಲ್ಲರೂ ನಾಮಿನೇಟ್ ಆಗ್ತಾರೆ. ಇದೆಲ್ಲ ಆದ್ಮೇಲೆ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಆ ಟಾಸ್ಕ್ ಏನು ಅಂತಂದ್ರೆ, ಕ್ಯಾಪ್ಟನ್ಸಿಗೋಸ್ಕರ ನೇರ ಪರಿಣಾಮ ಬೀರುತ್ತೆ, ಇನ್ಮೇಲೆ ಜೋಡಿಯಾಗಿ ನೀವು ಆಡಬೇಕಾಗತ್ತೆ ಅಂತ ಬಿಗ್ ಬಾಸ್ ಹೇಳಿ ಒಂದು ಸ್ಟೇಜ್ ಮೇಲೆ, ಅಂದ್ರೆ ಸ್ಟೇಜ್ ಇರುತ್ತೆ, ರೌಂಡ್ ಆಗಿ ಚಿಕ್ಕದಾಗಿ ಸ್ಟೇಜ್ ಇರುತ್ತೆ. ಆ ಜೋಡಿ ಬಂದು ಫಸ್ಟ್ ಸ್ಟಾರ್ಟಿಂಗ್ 3 ಜೋಡಿ ಯಾರು ಅಂತ ಅಂದ್ಬಿಟ್ಟು ಕ್ಯಾಪ್ಟನ್ ಹೇಳ್ತಾರೆ. ಆ ಜೋಡಿ ಬಂದು ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ಬೇಕು, ಕ್ಯಾಪ್ಟನ್ ಯಾವ ಸ್ಟ್ಯಾಚು ಅಂದ್ರೆ ಫೋಸ್ ತೋರಿಸ್ತಾರೋ ಆ ಭಂಗಿಯಲ್ಲಿ ನಿಂತ್ಕೊಬೇಕು. 3 ನಿಂತ್ಕೊಂಡಿರ್ತಾರೆ. ಬೇರೆಯವ್ರು ಬಂದು ಇವ್ರಿಗೆ ನೀರಲ್ಲಿ ಹೊಡಿಯೋದಾಗಿರ್ಬೋದು, ಪೌಡ್ರಲ್ಲಿ ಹಾಕೋದು, ಬೇರೆ ಬೇರೆ ತರ ಕಾಮಿಡಿ ಮಾಡೋದಾಗಿರ್ಬೋದು, ಡಿಸ್ಟರ್ಬ್ ಮಾಡೋದಾಗಿರ್ಬೋದು, ಎಲ್ಲ ಮಾಡ್ತಾರೆ. ಬಟ್ ಇವರು ಡಿಸ್ಟರ್ಬ್ ಆಗ್ಬಾರ್ದು, ಕದಲ್ಬಾರ್ದು, ಸ್ಟ್ಯಾಚು ಹೆಂಗಿದ್ರೆ ಹಂಗೆ ಇರ್ಬೇಕು ಸ್ಟ್ಯಾಚು ತರ. ಒಂದು ವೇಳೆ ಫೌಲ್ಗಳನ್ನ ಮಾಡಿದ್ರೆ ಇಲ್ಲಿ ಏನ್ ಮಾಡ್ಬೇಕು, ಉಸ್ತುವಾರಿ ಆಗಿರೋರು ಎಲ್ಲ ಕೌಂಟ್ ಮಾಡ್ಕೊಂಡು ಕಡಿಮೆ ಫೌಲ್ ಬಂದಿರೋರಿಗೆ 100 ಮಾರ್ಕ್ಸು, ಅದಕ್ಕಿಂತ ಕಡಿಮೆ ಫೌಲ್ ಬಂದಿರೋರಿಗೆ 50 ಮಾರ್ಕ್ಸು, ಜಾಸ್ತಿ ಫೌಲ್ ಮಾಡಿರೋರಿಗೆ 0 ಮಾರ್ಕ್ಸು,
ಚೆನ್ನಾಗಿ ಡಿಸ್ಟರ್ಬ್ ಮಾಡಿದ ಜೋಡಿ, ಫೋನ್ಗಳನ್ನು ಹೆಚ್ಚು ಮಾಡಿಸಿದ ಜೋಡಿ, ಅವ್ರಿಗೆ ಬೆಸ್ಟ್ ಜೋಡಿಗೆ 50 ಈ ತರ ಮಾರ್ಕ್ಸ್ ಇರುತ್ತೆ. ನಿಜವಾಗ್ಲೂ ಈ ಟಾಸ್ಕ್ ಅಲ್ಲಿ ತುಂಬಾ ಸಕ್ಕತ್ತಾಗಿತ್ತು ಗುರು. ಮೂವರು ಯಾರು, ಗೋಲ್ ಸುರೇಶ್ ಅವ್ರ ಟೀಮ್ ಒಂದು, ಮೋಕ್ಷಿತಾ ಅವ್ರ ಟೀಮ್ ಒಂದು, ಧರ್ಮಣ್ಣ ಒಂದು ಟೀಮ್, 3 ಟೀಮು ನಿಂತ್ಕೊಂಡಿರುತ್ತೆ. ಸಖತ್ತಾಗಿ ನಿಜವಾಗ್ಲೂ ಮಂಜಣ್ಣ ಅಂತೂ ಈ ಗೇಮ್ ಅಲ್ಲಿ ಸೂಪರ್ ಆಗಿ ಆಟ ಆಡಿದ್ರು. ಸ್ವಲ್ಪ ಜಾಸ್ತಿ ಹಾರ್ಶ್ ಆಯ್ತು, ಬಟ್ ಆದ್ರೂ ಕೂಡ ಗೇಮ್ ಅಂದಾಗ ಗೇಮೇ ಸಖತ್ತಾಗಿ. ನಿಜವಾಗ್ಲೂ ಸುರೇಶ್ ಅವ್ರಿಗಾಗಿರ್ಬೋದು, ಇಲ್ಲ ಅಂತಂದ್ರೆ ಧನರಾಜ್ ಅವ್ರಿಗಾಗಿರ್ಬೋದು, ನೀರನ್ನ ಸಕ್ಕದಾಗಿ ಹೊಡಿತಾರೆ. ಧರ್ಮ ಅವ್ರಿಗೆ ಅಷ್ಟೊಂದು ಕಡಿಮೆ ಟಾರ್ಗೆಟ್ ಮಾಡೋದು, ಜಾಸ್ತಿ ಸುರೇಶ್ ಮತ್ತೆ ಧನರಾಜ್ ಅವ್ರಿಗೆ ಮಾಡ್ತಾರೆ. ಫೋನ್ಗಳನ್ನ ಜಾಸ್ತಿ ಧನರಾಜ್ ಮಾಡ್ತಾ ಇರ್ತಾರೆ, ಅದನ್ನ ವೀಕ್ನೆಸ್ ಆಗಿ ಇಟ್ಕೊಂಡು ಅವ್ರಿಗೆ ಟಾರ್ಗೆಟ್ ಮಾಡ್ತಾರೆ. ನಿಜವಾಗ್ಲೂ ಈ ಟಾಸ್ಕ್ ಅಲ್ಲಿ ಸುರೇಶ್ ಅಣ್ಣಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ ಗುರು. ಯಾಕಂತಂದ್ರೆ ಕಾಲ್ ಸರಿ ಇಲ್ಲ, ಆ ನೀರು ಅಷ್ಟು ಹೊಡಿತಾ ಇದ್ದಾರೆ, ಅಷ್ಟಾದ್ರೂ ಸ್ಟಿಪ್ ಆಗಿ ಫೋನ್ಗಳು ಮಾಡದೆ ಮನುಷ್ಯ ನಿಂತ್ಕೊಂಡಿದ್ದ ಗುರು. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಗುರು, ಹ್ಯಾಟ್ಸ್ ಆಫ್ ಗುರು, ಹ್ಯಾಟ್ಸ್ ಆಫ್ ಗುರು. ನಿಜವಾಗ್ಲೂ ಡೇ ಬೈ ಡೇ ಮಾತೊಂದು ಕಡಿಮೆ ಮಾಡ್ಕೊಂಡ್ರೆ, ಬಿಹೇವಿಯರ್ ಸ್ವಲ್ಪ ಸರಿ ಮಾಡ್ಕೊಂಡ್ರೆ ಸುರೇಶ್ ಅಣ್ಣ ಒಳ್ಳೆ ಕಂಟೆಸ್ಟೆಂಟ್ ಆಗ್ತಾರೆ ಗುರು. ನಿಜವಾಗ್ಲು 2 ಮಾತೇ ಇಲ್ಲ. ಈ ಕಡೆ ಧರ್ಮಣ್ಣ ಮತ್ತೆ ಐಶ್ವರ್ಯ ಅವ್ರ ಹತ್ರ ಫುಲ್ ಸ್ಟ್ಯಾಚು ತರ ನಿಂತಿರ್ತಾರೆ. ಗೌತಮಿ ಮತ್ತೆ ಅನುಷ್ ಇವರು ಹನುಮ ಅವರು ಬಂದು ಅವರು ಡಿಸ್ಟರ್ಬ್ ಮಾಡ್ತಾರೆ, ಬಟ್ ಯಾರು ಡಿಸ್ಟರ್ಬ್ ಆಗಿಲ್ಲ. ಈ ಕಡೆಯಿಂದ ಯಾರೋ ಶಿಶಿರ್ ಮತ್ತೆ ಚೈತ್ರ ಅವರು ಬಂದು ಅವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ತರ ಮಾಡ್ತಾರೆ, ಅದು ಯಾರು ಅಷ್ಟೊಂದು ಇದಾಗಿರ್ಲಿಲ್ಲ. ಬಟ್ ಮಂಜಣ್ಣ ಮಾತ್ರ ಯಾರು ಏನಾದ್ರು ಅನ್ಕೊಳ್ಳಿ ಅಂತ ಅನ್ಬಿಟ್ಟು ಸಾಕದಾಗಿ ಗೇಮ್ ಅನ್ನ ಆಡಿದ್ರು ಗುರು. ಗೇಮ್ ಆಡಿದ್ರು ಅಂತ ಹೇಳ್ತೀನಿ, ಬಟ್ ಸ್ವಲ್ಪ ಓವರ್ ಹಾರ್ಶ್ನೆಸ್ ಆಯ್ತು ಅಷ್ಟೇ. ಅದು ಬಿಟ್ರೆ ಏನಿದಿಲ್ಲ. ಈ ಟಾಸ್ಕ್ ಅಲ್ಲಿ ಧರ್ಮಣ್ಣ ಅವರು ಸೂಪರ್ ಆಗಿ ಆಡಿದ್ರು, ಅವ್ರಿಗೆ ಕಡಿಮೆ ಪೋಲ್ ಮಾಡಿರೋದ್ರಿಂದ 100 ಪಾಯಿಂಟ್. ಅದಾದ್ಮೇಲೆ ಸುರೇಶ್ ಅವ್ರಿಗೆ ಕಡಿಮೆ ಪೋಲ್ ಮಾಡಿರ್ತಾರೆ, ಅವ್ರಿಗೆ 50 ಮಾರ್ಕ್ಸ್. ಬೆಸ್ಟ್ ಜೋಡಿ ಡಿಸ್ಟರ್ಬ್ ಮಾಡಿದ್ರಲ್ಲಿ, ಜಾಸ್ತಿ ಪೋಲ್ ಮಾಡಿಸಿದ್ರಲ್ಲಿ ಮಂಜಣ್ಣ ಅವರು, ಅವ್ರಿಗೆ 50 ಮಾರ್ಕ್ಸ್ ಸಿಗುತ್ತೆ. ಓವರ್ ಆಲ್ ಆಗಿ ಟಾಸ್ಕ್ ಸಕ್ಕತ್ತಾಗಿತ್ತು ಗುರು. ನಿಜವಾಗ್ಲೂ ಸೂಪರ್ ಆಗಿತ್ತು. ನಾಳೆ ಇನ್ನೂ ಸಖತ್ತಾಗಿರುತ್ತೆ. ನಾಳೆ ಟಾಸ್ಕ್ ಅಲ್ಲೂ ಕೂಡ ನಿಜವಾಗ್ಲೂ ಸುರೇಶ್ ಅಣ್ಣ ಮತ್ತೆ ಐಶ್ವರ್ಯ ಅವರನ್ನ ಇದೇ ರೀತಿ ಟಾರ್ಗೆಟ್ ಮಾಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಮಂಜಣ್ಣ ಸುಮ್ಮನೆ ಇರಲ್ಲ, ಅವರಂತೂ ಟೀಮ್ ಅಪ್ ಆಗಿದ್ದಾರೆ, ಟಾರ್ಗೆಟ್ ಮಾಡಿ ಇದು ಮಾಡ್ತಾರೆ. ನೋಡ್ಬೇಕು ನಾಳೆ ಟಾಸ್ಕ್ಗಳು ಯಾವ ತರ ಇರುತ್ತೆ ಏನು ಅಂತ ಅಂದ್ಬಿಟ್ಟು. ಒಟ್ಟಿನಲ್ಲಿ ಫಿಸಿಕಲ್ ಟಾಸ್ಕ್ಗಳೇ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡ್ಬೇಕು ಏನಾಗುತ್ತೆ ಏನಂತ. ಓವರ್ ಆಲ್ ಎಪಿಸೋಡ್ ನೋಡಿದಾಗ ನಿಜವಾಗ್ಲೂ ಅನುಷಾ ಮತ್ತೆ ಸುರೇಶ್ ಅಣ್ಣ ಅವರು ಸಕ್ಕದಾಗಿ ಗೇಮ್ ಅನ್ನ ಆಡಿದ್ರು ಅಂತ ನನಗನ್ನಿಸ್ತು. ಸೂಪರ್. ಅದೆಲ್ಲ ಆದ್ಮೇಲೆ ತ್ರಿವಿಕ್ರಮ್ ಪ್ಯೂರ್ಲಿ ಹಾರ್ಟೆಡ್, ಜೆನ್ಯೂನ್ ಹಾರ್ಟೆಡ್, ಪ್ಯೂರ್ಲಿ ಹಾರ್ಟೆಡ್ ಪರ್ಸನ್ ಅಂತ ಅನಿಸ್ತು. ಮೋಕ್ಷಿತಾ ಅವರು ಸ್ಮಾರ್ಟ್ ಗೇಮ್ ಅನ್ನ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ, ಅದನ್ನ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡ್ಬೇಕಷ್ಟೇ. ಗೌತಮಿ ಅವರು ಫೇಕೋ ಬಿಹ, ಈಗಲೂ ಅದಕ್ಕೆ ನಾನು ಸ್ಟಿಕನ್ ಆಗಿದ್ದೀನಿ. ಓವರ್ ಆಲ್ ಎಪಿಸೋಡ್ ನೋಡಿದಾಗ ನಿಮ್ಗೆ ಏನ್ ಅನಿಸ್ತು, ಯಾರು ಸರಿ ಅನಿಸ್ತು, ಯಾರು ತಪ್ಪು ಅನಿಸ್ತು, ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.